ನಮಸ್ಕಾರ ವೀಕ್ಷಕರೇ, ಪಿಂಚಣಿ ಪಡೆಯುತ್ತಿದ್ದಂತಹ ಫಲಾನುಭವಿಗಳಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರಿಗೆ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳಿಗೆ ಮತ್ತು ಯಾರ್ಯಾರೆಲ್ಲ 60 ವರ್ಷ ಆದ ನಂತರ ಪಿಂಚಣಿಯನ್ನ ಪಡಿತಾ ಇದ್ದೀರಲ್ವಾ, ನಿಮಗೆಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದಲೇ 5 ಮಹತ್ವದ ಭಾರಿ ಬದಲಾವಣೆಗಳು ಆಗಿದಾವೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಟೆಕ್ ಬಿರಿಶ್ ಯೂಟ್ಯೂಬ್ ಚಾನಲ್. ಕೇಂದ್ರ ಸರ್ಕಾರದಿಂದ ಹೊಸ 5 ಭಾರಿ ಬದಲಾವಣೆಗಳು ಆಗಿದಾವೆ ಪಿಂಚಣಿ ಪಡೆಯುತ್ತಿರುವವರಿಗೆ. ಕೇಂದ್ರ ಸರ್ಕಾರದಿಂದ ಹೊಸ ಆದೇಶವನ್ನ ಬಿಟ್ಟಿದ್ದಾರೆ 2025ರಲ್ಲಿ ಹಾಗೂ ಇವಾಗ 2026ರ ಈ 60 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು, ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳು ಹಾಗೂ ವಿಶೇಷ ಚೇತನರಿಗೆ ಎಲ್ಲರಿಗೂ ಕೂಡ ಇಲ್ಲಿ 5 ಬದಲಾವಣೆಗಳು ಬಂದಿದ್ದಾವೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ ವೀಕ್ಷಕರು. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ. ಯಾಕಂದ್ರೆ ಸುಮಾರು 3 ದಿನಗಳ ಕಾಲ ರಿಸರ್ಚ್ ಮಾಡಲಾದಂತಹ ಅಪ್ಡೇಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ವೀಕ್ಷಕರೇ ನೋಡಿ, ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ತಪ್ಪದೆ ಲೈಕ್ ಅನ್ನು ಮಾಡಿ. ನಮ್ಮ ಒಂದು ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ. ಹಾಗೆ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರಲ್ವಾ, ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರೇ, ಮತ್ತು ವಿಡಿಯೋನ ತಾಳ್ಮೆಯಿಂದ ಕೊನೆವರೆಗೂ ಕೂಡ ನೋಡಿ. ಇವೆಲ್ಲವೂ ಕೂಡ ಸ್ವತಃ ಸರ್ಕಾರದಿಂದ ಅಂದ್ರೆ ಸರ್ಕಾರದ ಕಡೆಯಿಂದ ಬಂದಿರುವಂತಹ 5 ಮಹತ್ವದ ಬದಲಾವಣೆಗಳಾಗಿದ್ದಾವೆ. ಇದನ್ನ ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ಹಾಗಾಗಿ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ, ಎಲ್ಲಾ ಪಿಂಚಣಿದಾರರಿಗೆ ಮೊದಲನೆಯ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಫೇಸ್ ಅಥೆಂಟಿಕೇಶನ್ ಸಿಸ್ಟಮ್ ಅಪ್ಡೇಟ್. ಈ ಒಂದು ಮೊದಲನೆಯ ಅಪ್ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇಲ್ಲಿ 2ನೇ ಅಪ್ಡೇಟ್ ಮತ್ತು 3ನೇ ಬದಲಾವಣೆ ಹಾಗೂ 4ನೇ ಬದಲಾವಣೆ ಮತ್ತು 5ನೇ ಬದಲಾವಣೆಯನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ನೋಡಿ, ಮೊದಲನೆಯದಾಗಿ ಫೇಸ್ ಅಥೆಂಟಿಫಿಕೇಶನ್ ಸಿಸ್ಟಮ್ ಅಪ್ಡೇಟ್. ಇದು ಎಲ್ಲಾ ಪಿಂಚಣಿದಾರರಿಗೆ ಕಡ್ಡಾಯವಾಗಿದೆ. ನೋಡಿ, ಇದ್ರ ಬಗ್ಗೆ ಇದೀಗ ಹೊಸ ತಂತ್ರಜ್ಞಾನ ಬಳಕೆಯ ಮೂಲಕ ಮೊಬೈಲ್ ಕ್ಯಾಮೆರಾದಿಂದ ಈ ಒಂದು ಸಹಾಯದಿಂದ ಮುಖ ಗುರುತಿನ ವ್ಯವಸ್ಥೆ ಆರಂಭಿಸಲಾಗಿದೆ. ಇದರಿಂದ ಪಿಂಚಣಿ ಪಡೆಯುವವರು ನಿಮ್ಮ ಮೊಬೈಲ್ ಮುಖಾಂತರ ಫೇಸ್ ಅಥೆಂಟಿಫಿಕೇಶನ್ ಸಿಸ್ಟಮ್ ಅಪ್ಡೇಟ್ ಅನ್ನ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಮಾಡಲೇಬೇಕು ಅಂತ ಇಲ್ಲಿ ಪಿಂಚಣಿ ಇಲಾಖೆಯಿಂದ ಕೇಂದ್ರ ಸರ್ಕಾರದಿಂದ ಅಧಿಕೃತವಾದಂತಹ ಅಪ್ಡೇಟ್ ಬಂದಿದೆ. ಹಾಗೆ ನೋಡಿ, 2ನೇ ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ. ನೋಡಿ, ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರಿನ್ನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ಅಂದ್ರೆ ತಪ್ಪದೇ ಒಂದು ಲೈಕ್ ಅನ್ನ ಮಾಡಬಹುದು. ನೋಡಿ, ಇಲ್ಲಿ ವಿಧವಾ ಅಂಡ್ ಡಿಸೇಬಲ್ ಬೆನಿಫಿಷಿಯರೀಸ್ ಇನ್ಕ್ಲೂಷನ್ ಅಂತ ಒಂದು 2ನೇ ಬದಲಾವಣೆಯನ್ನ ಮಾಡಿರುವಂತದ್ದು. ಹೌದು, ಯಾರ್ಯಾರೆಲ್ಲ ವಿಧವಾ ವೇತನ ಪಡಿತಾ ಇದ್ದೀರಾ ಹಾಗೂ ವಿಶೇಷ ಚೇತನರಿದ್ದೀರಾ, ನಿಮ್ಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಬದಲಾವಣೆಯನ್ನ ಮಾಡಲಾಗಿದೆ. ಹಾಗೂ 60 ವರ್ಷದ ಮೇಲ್ಪಟ್ಟಂತಹ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಈ ಒಂದು ಅಪ್ಡೇಟ್ ಅನ್ವಯಿಸುತ್ತೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ವಿಧವೆಯರು ಮತ್ತು ಅಂಗವಿಕಲರಿಗೂ ಇದೀಗ ಡಿಜಿಟಲ್ ಪ್ರಮಾಣ ಪತ್ರ ಸಲ್ಲಿಸಬೇಕು. ಹಿಂದಿನಂತೆ ಇಲ್ಲಿ ಮ್ಯಾನ್ಯುವಲ್ ನಿಲ್ಲಿಸಲಾಗಿದೆ ಅಂತಾನೆ ಹೇಳಲಾಗಿದೆ. ಅಂದ್ರೆ ಇಲ್ಲಿ ಡಿಜಿಟಲ್ ಪ್ರಮಾಣ ಪತ್ರ ಅಂತ ಹೇಳಲಾಗುತ್ತೆ. ಈ ಒಂದು ಪ್ರಮಾಣ ಪತ್ರವನ್ನ ಇಲ್ಲಿ ಹಿರಿಯ ನಾಗರಿಕರು ಮಾತ್ರ ಸಲ್ಲಿಸ್ತಿದ್ರು. ನೋಡಿ, ಯಾರ್ಯಾರು ಹಿರಿಯ ನಾಗರಿಕರು ಇದ್ರಲ್ವಾ, ನಿಮ್ಮ ಸ್ನೇಹಿತರು ಯಾರಾದ್ರೂ ವಿಧವಾ ವೇತನ ಅಥವಾ ಇಲ್ಲಿ ಡಿಸೇಬಲ್ ಪೆನ್ಷನ್ ಅನ್ನ ಪಡಿತಾ ಇರ್ತಾರೆ, ಅವರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಹೇಳಿ ಡಿಜಿಟಲ್ ಪ್ರಮಾಣ ಪತ್ರ ನೀವು ಕೂಡ ಸಲ್ಲಿಸಿ ಅಂತ. ಯಾಕಂದ್ರೆ ವಿಧವಾ ವೇತನ ಮಹಿಳೆಯರಿಗೆ ಮತ್ತು ಡಿಸೇಬಲ್ ಬೆನಿಫಿಷಿಯರೀಸ್ ಇನ್ಕ್ಲೂಷನ್ಸ್ ಇವರಿಗೆ ಇಲ್ಲಿ ಈ ಡಿಜಿಟಲ್ ಪ್ರಮಾಣ ಪತ್ರ ಸಲ್ಲಿಸಲು ಕಡ್ಡಾಯ ಮಾಡಲಾಗಿದೆ. ಇದು 2ನೇ ಬದಲಾವಣೆ ಆಗಿದೆ. ನೋಡಿ ವೀಕ್ಷಕರೇ, 3ನೇ ಬದಲಾವಣೆ ತುಂಬಾನೇ ಇಂಪಾರ್ಟೆಂಟ್ ಹಾಗೂ ಗುಡ್ ನ್ಯೂಸ್ ಕೂಡ ಇದಾಗಿದೆ. ಎಲ್ಲಾ ಪಿಂಚಣಿದಾರರಿಗೆ ಇಲ್ಲಿ ಹಿರಿಯರಿಗೆ ಸಲ್ಲಿಸುವ ಒಂದು ಗಡುವಿನ ಮುನ್ನೆಚ್ಚರಿಕೆ SMS ಸಂದೇಶ ಕಳಿಸಲಾಗುತ್ತದೆ. ಹೌದು ವೀಕ್ಷಕರೇ, SMS ರಿಮೈಂಡರ್ ಸಿಸ್ಟಮ್ ಅನ್ನ ಎಲ್ಲಾ ಪಿಂಚಣಿದಾರರಿಗೆ ಹೊಸದಾಗಿ ಬದಲಾವಣೆ ಮಾಡಲಾಗಿದೆ. ಹಿರಿಯರಿಗೆ ಸಲ್ಲಿಸುವ ಗಡುವಿನ ಮುನ್ನೆಚ್ಚರಿಕೆ SMS ಸಂದೇಶ ಕಳಿಸಲಾಗುತ್ತದೆ. ಅಂದ್ರೆ ಇವಾಗ ನಿಮಗೆ ಪಿಂಚಣಿ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತಂದ್ರೆ ನಿಮಗೆ ರಿಮೈಂಡರ್ SMS ಮುಖಾಂತರ ರಿಮೈಂಡರ್ ಬರುತ್ತೆ. ಹೀಗೆ ಈ ಒಂದು ಬದಲಾವಣೆಯನ್ನ ಇವಾಗ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ನಿಮ್ಗೆ ಯಾವ್ಯಾವ್ದ್ರ ಬಗ್ಗೆ ಮೆಸೇಜ್ ಬರುತ್ತೆ ಅಂತಂದ್ರೆ, ಇವಾಗ ಹಣ ಎಷ್ಟು ಬಂತು ಅಂತ ಇದೆಲ್ಲರಿಗೂ ಕೂಡ ಕಾಮನ್ ಬರುತ್ತೆ. ಆದ್ರೆ ಇವಾಗ ನೀವು ಲೈಫ್ ಸರ್ಟಿಫಿಕೇಟ್ ಯಾವಾಗ ಸಲ್ಲಿಸಬೇಕು, ನೀವು ಸಲ್ಲಿಸಬೇಕಾ ಬೇಡವಾ ಅಂತ ನಿಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇಲ್ಲಿ ಹಿರಿಯರಿಗೆ ಇಲ್ಲಿ ಸಲ್ಲಿಸುವ ಗಡುವಿನ ಮುನ್ನೆಚ್ಚರಿಕೆ ಅಥವಾ ಏನಾದ್ರೂ ನಿಮಗೆ ಇಲ್ಲಿ ಅಪ್ಡೇಟ್ ಅಥವಾ ಇನ್ನೇನಾದ್ರೂ ಆದ್ರೆ ಇಲ್ಲಿ ಪಿಂಚಣಿ ಇಲಾಖೆಯಿಂದ SMS ಸಂದೇಶ ಕಳಿಸಲಾಗುತ್ತದೆ ವೀಕ್ಷಕರೇ. ಯಾರು 60 ವರ್ಷ ಮೇಲ್ಪಟ್ಟವರು ಇದ್ದಾರೆ ಅಂತವರಿಗೆ. ವೀಕ್ಷಕರೇ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹಾಗೂ ನೋಡಿ, ಇಲ್ಲಿ 4ನೇ ಅಪ್ಡೇಟು ಬ್ಯಾಂಕ್ ಇಂಟಿಗ್ರೇಟೆಡ್ ಸಿಸ್ಟಮ್. ಹೌದು ವೀಕ್ಷಕರೇ, ಇಲ್ಲಿ 4ನೇ ಅಪ್ಡೇಟ್ ಏನಿದೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬ್ಯಾಂಕ್ ಅನ್ನೋದು ಇರುತ್ತೆ. ನಿಮ್ಮ ಒಂದು ಪಿಂಚಣಿ ಹಣ ಬ್ಯಾಂಕ್ ನಲ್ಲಿನೇ ಬರುತ್ತೆ. ಹಾಗಾಗಿ ಬ್ಯಾಂಕ್ಸ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ ಒಂದು ಹೊಸ ರೂಲ್ಸ್ ಅನ್ನ ಬದಲಾವಣೆಗೊಳಿಸಿದ್ದಾರೆ. ಈ ಒಂದು ಬದಲಾವಣೆ ನಿಯಮವನ್ನ ಜಾರಿಗೆಗೊಳಿಸಲಾಗಿದೆ ಎಲ್ಲಾ ಪಿಂಚಣಿದಾರರಿಗೆ. ಹೌದು, ಎಲ್ಲಾ ಪಿಂಚಣಿದಾರರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ನೋಡಿ, ಪಿಂಚಣಿ ಖಾತೆ ಹೊಂದಿರುವ ಬ್ಯಾಂಕ್ಗಳು
ಸರ್ಕಾರದ ಜೀವನ್ ಪ್ರಮಾಣ್ ಪೋರ್ಟಲ್ಗೆ ಇಲ್ಲಿ ಸಂಪರ್ಕಿಸಲ್ಪಟ್ಟಿವೆ. ಇದರಿಂದ ಅರ್ಜಿ ಸ್ಥಿತಿ ನೇರವಾಗಿ ಟ್ರ್ಯಾಕ್ ಮಾಡಬಹುದು ಅಂತ ಇಲ್ಲಿ ಹೊಸ ಬದಲಾವಣೆಯನ್ನ ನವೀಕರಣಗೊಳಿಸಲಾಗಿದೆ. ಏನಂದ್ರೆ ವೀಕ್ಷಕರೇ, ಇವಾಗ ಪಿಂಚಣಿ ಖಾತೆ ಹೊಂದಿರುವ ಬ್ಯಾಂಕ್ಗಳು ಅಂದ್ರೆ ಇವಾಗ ಪಿಂಚಣಿ ಖಾತೆ ಹೊಂದಿರುವ ನಿಮ್ಮ ಒಂದು ಪಿಂಚಣಿ ಹಣ ಏನಿರುತ್ತೆ ಬ್ಯಾಂಕಿಗೆ ಬರುತ್ತಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯಾಗಿ ನಾನು ನಿಮಗೆ ಹೇಳ್ತೇನೆ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಾನು ಯಾಕೆ ನಿಮಗೆ ಕೊನೆವರೆಗೂ ನೋಡಿ ಅಂತ ಹೇಳ್ತೇನೆ ಅಂದ್ರೆ ಇವಾಗ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ಸ್ಕಿಪ್ ಮಾಡಿದ್ರೆ, ಅದಕ್ಕೆ ಅಷ್ಟೇ. ನೋಡಿ, ಇಲ್ಲಿ ಪಿಂಚಣಿ ಖಾತೆ ಹೊಂದಿರುವ ಬ್ಯಾಂಕ್ಗಳು ಅಂದ್ರೆ ಇವಾಗ ನೀವು ಪಿಂಚಣಿಯನ್ನ ಪಡಿತೀರಾ ಬ್ಯಾಂಕ್ ನಲ್ಲಿ. ಇವಾಗ ನಿಮ್ದು SBI ಅಕೌಂಟ್ ಅಥವಾ ಯೂನಿಯನ್ ಅಥವಾ ಕೆನರಾ ಅಥವಾ HDFC ಯಾವ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಇಂಟಿಗ್ರೇಟ್ ಏನಂತಂದ್ರೆ ಇವಾಗ ನಿಮ್ಮ ಪಿಂಚಣಿ ಖಾತೆ ಹೊಂದಿರುವ ಯಾವುದಾದರೂ ಬ್ಯಾಂಕ್ ನೋಡಿ, ನಿಮ್ಮ ಒಂದು ಬ್ಯಾಂಕ್ ಯಾವುದು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೊಂದಿರುವ ಬ್ಯಾಂಕ್ಗಳು ಸರ್ಕಾರದ ಜೀವನ ಪ್ರಮಾಣ ಪೋರ್ಟಲ್ಗೆ ಸಂಪರ್ಕಿಸಲ್ಪಡುತ್ತೆ. ಏನಂದ್ರೆ ಇವಾಗ ಜೀವನ ಪ್ರಮಾಣ ಪೋರ್ಟಲ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಲಿಂಕ್ ಆಗುತ್ತೆ ಆ ಒಂದು ಪೋರ್ಟಲ್ಗೆ. ಇದರಿಂದ ಅರ್ಜಿ ಸ್ಥಿತಿ ನೇರವಾಗಿ ಬ್ಯಾಂಕ್ ನೀವು ಟ್ರ್ಯಾಕ್ ಮಾಡಬಹುದು. ಹಾಗಾಗಿ ಇದು ಡೈರೆಕ್ಟ್ ಆಗಿ ತುಂಬಾ ಈಸಿ ಆಗುವಂತಹ ಕೆಲಸ. ಇದರಿಂದ ನಿಮಗೆ ಪಿಂಚಣಿಯಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ವೀಕ್ಷಕರೇ, ಪಿಂಚಣಿ ಬೇಗ ಬರುತ್ತೆ. ಈ ಒಂದು ಬದಲಾವಣೆಗಳು ತುಂಬಾನೇ ಇಷ್ಟ ಆಯಿತು. ಹಾಗೆ ಕೊನೆ ಬದಲಾವಣೆ ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ. ನೋಡಿ, ಈ 4ನೇ ಬದಲಾವಣೆ ತುಂಬಾ ನನಗೆ ಇಷ್ಟ ಆಗಿದ್ದು. ಅಂದ್ರೆ ನೋಡಿ, ನಿಮಗೆ ಯಾವ ಬದಲಾವಣೆ ಇಷ್ಟ ಆಯಿತು ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಕೊನೆಯ ಬದಲಾವಣೆ ಬಂದ್ಬಿಟ್ಟು ಎಲ್ಲಾ ಪಿಂಚಣಿದಾರರಿಗೆ ಏನಂದ್ರೆ ಜೀವನ ಪ್ರಮಾಣ ಪತ್ರ, ಇದ್ರ ಬಗ್ಗೆ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್, ಪಿಂಚಣಿದಾರರು ಇನ್ನೂ ಜೀವಂತರಾಗಿದ್ದಾರೆ ಎಂಬುದನ್ನ ಸರ್ಕಾರದ ದಾಖಲಾತಿಗಳಲ್ಲಿ ದೃಢ ಏನಂತಂದ್ರೆ ಇವಾಗ ಪಿಂಚಣಿದಾರರು ದಾಖಲಾತಿಗಳನ್ನು ದೃಢೀಕರಿಸುವ ಡಿಜಿಟಲ್ ದಾಖಲಾತಿಯಾಗಿದೆ. ಈ ಆಧಾರ್ ಆಧಾರಿತ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ರಚಿಸಲ್ಪಡುತ್ತದೆ. ಪಿಂಚಣಿ ಹಣವನ್ನು ತಪ್ಪು ವ್ಯಕ್ತಿಗಳು ಪಡೆಯದಂತೆ ತಡೆಯುವುದು ಮತ್ತು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಪಾರದರ್ಶಕಗೊಳಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಆ ಒಂದು ಉದ್ದೇಶದಿಂದ ಇದನ್ನ ಸಲ್ಲಿಸಬೇಕು. ಯಾರ್ಯಾರು ಸಲ್ಲಿಸಬೇಕು ಅಂತ ಹೇಳಲಾಗಿದೆ. ಕೊನೆಯದಾಗಿ ನೋಡಿ, ಕೇಂದ್ರ ಸರ್ಕಾರದ ಪಿಂಚಣಿದಾರರು, ರಾಜ್ಯ ಸರ್ಕಾರದ ಹಿರಿಯ ನಾಗರಿಕರು, ವಿಧವಾ ವೇತನ ಪಡಿತಾ ಇದ್ದಂತಹ ಫಲಾನುಭವಿಗಳು ಮತ್ತು ಅಂಗವಿಕಲರು ಕೂಡ ಅಂದ್ರೆ ದಿವ್ಯಾಂಗರು ಕೂಡ ಈ ಒಂದು ಏನಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಬೇಕು. ಇದನ್ನ ಸಲ್ಲಿಸದೇ ಇದ್ದರೆ ಪಿಂಚಣಿ ಹಣ ತಾತ್ಕಾಲಿಕವಾಗಿ ನಿಲ್ಲಿಸಲಾಗುತ್ತದೆ, ಅಂದ್ರೆ ಹೋಲ್ಡ್ ಮಾಡಲಾಗುತ್ತದೆ ಮತ್ತು ಪ್ರಮಾಣ ಪತ್ರ ಸಲ್ಲಿಸಿದ ನಂತರ ಮಾತ್ರ ಪಾವತಿ ಪುನಃ ಪ್ರಾರಂಭವಾಗುತ್ತೆ. ಆ ತಿಂಗಳಿನ ಹಣ ನಿಮಗೆ ಬರೋದಿಲ್ಲ. ಹಾಗಾಗಿ ಸಲ್ಲಿಸುವ ದಿನಾಂಕಗಳನ್ನ ಹೇಳಲಾಗಿದೆ. ಏನಂದ್ರೆ ಈ ತಿಂಗಳು ಕೊನೆಯ ದಿನಾಂಕದವರೆಗೂ ಕೂಡ ನೀವು ಇದಕ್ಕೆ ಸಲ್ಲಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಸ್ಪೆಷಲ್ ಆಗಿ 60ರಿಂದ 79 ವರ್ಷದವರೆಗೆ ಇದನ್ನ ಮಾಡಬೇಕು ಅಂತ ಹೇಳಲಾಗಿದೆ ಇವಾಗ. ಹಾಗಾಗಿ ಎಲ್ಲಾ ಪಿಂಚಣಿದಾರರಿಗೂ ಕೂಡ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ, ನೀವು ಮನೆಯಲ್ಲೇ ಕುತ್ಕೊಂಡು ಇದನ್ನ ಮಾಡಬಹುದು, ತುಂಬಾ ಸುಲಭವಾಗಿ ಮಾಡಬಹುದು. ಪ್ರಮಾಣ ಪತ್ರ ಸಲ್ಲಿಸುವ ವಿಧಾನ ಚಿಕ್ಕದಾಗಿ ಹೇಳ್ತೇನೆ ನೋಡಿ. ಡಿಜಿಟಲ್ ವಿಧಾನ ಅಂದ್ರೆ ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ, ಅದರ ಮೇಲೆ ಕ್ಲಿಕ್ ಮಾಡಬಹುದು. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಜೀವನ್ ಪ್ರಮಾಣ ಆಪ್ ಅನ್ನು ಡೌನ್ಲೋಡ್ ಮಾಡಿ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಅಲ್ಲಿ ಬಯೋಮೆಟ್ರಿಕ್ ಅಥವಾ ಫೇಸ್ ಅಥೆಂಟಿಫಿಕೇಶನ್ ಮೂಲಕ ನೀವು ಸಲ್ಲಿಸಬಹುದು. ಈ ವಿಧಾನದಿಂದ ಹಿರಿಯರು ಮನೆಯಿಂದಲೇ ಈ ಪ್ರಮಾಣ ಪತ್ರ ಸಲ್ಲಿಸಬಹುದು, ಯಾವುದೇ ಕಚೇರಿಗೆ ಹೋಗಬೇಕಾಗಿಲ್ಲ. ಮತ್ತು ನೋಡಿ, ಇಲ್ಲಿ ಎರಡನೆಯದಾಗಿ ನಿಮಗೆ ಇದನ್ನ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅಂತಂದ್ರೆ CSC ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ, ನಿಕಟದ CSC ಅಥವಾ ಕೇಂದ್ರಕ್ಕೆ ಮತ್ತು ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಆಧಾರ್ ಮತ್ತು ಬಯೋಮೆಟ್ರಿಕ್ ಮೂಲಕ ಸಲ್ಲಿಸಬಹುದು. ಈಗ ಬಹುತೇಕ ತಾಲೂಕುಗಳಲ್ಲಿ ಈ ಸೌಲಭ್ಯ ಜಾರಿಗೊಳಿಸಲಾಗಿದೆ ಆಲ್ರೆಡಿ. ವೀಕ್ಷಕರು, ಇನ್ನೇನು ಚಿಕ್ಕ ಇನ್ಫಾರ್ಮೇಷನ್ ಇದೆ. ಈ ಚಿಕ್ಕ ಇನ್ಫಾರ್ಮೇಷನ್ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ಈಗ ಬಹುತೇಕ ತಾಲೂಕುಗಳಲ್ಲಿ ಈ ಒಂದು ಸೌಲಭ್ಯವಿದೆ. ಸರ್ಕಾರದ ಅಂದಾಜು ಪ್ರಕಾರ ಇದಕ್ಕೆ 10ರಿಂದ 20 ರೂಪಾಯಿ ಶುಲ್ಕ ತಗೊಳ್ತಾರೆ ನಿಮಗೆ. ಮತ್ತು ಬ್ಯಾಂಕುಗಳ ಮೂಲಕ ನೀವು ಇದನ್ನ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯುಕೋ ಬ್ಯಾಂಕ್ ಮುಂತಾದ ಕೆಲವು ಬ್ಯಾಂಕ್ಗಳ ಶಾಖೆಯಲ್ಲಿ ಈ ಸೌಲಭ್ಯ ಲಭ್ಯವಿದೆ. ದಯವಿಟ್ಟು ನಿಮ್ದು ಯಾವ ಬ್ಯಾಂಕು ಯಾವ ಒಂದು ಶಾಖೆ ಅಂತ ಕೆಳಗಡೆ ತಿಳಿಸಬಹುದು. ಮತ್ತು ಬ್ಯಾಂಕ್ ಸಿಬ್ಬಂದಿ ಪಿಂಚಣಿದಾರರ ಬಯೋಮೆಟ್ರಿಕ್ ಮೂಲಕ ಪ್ರಮಾಣ ಪತ್ರ ಸಲ್ಲಿಸಲು ಸಹಾಯ ಮಾಡುತ್ತಾರೆ. ನೋಡಿ, ಇಲ್ಲಿ ವಿದೇಶದಲ್ಲಿರುವ ಪಿಂಚಣಿದಾರರು, ಇಲ್ಲಿ ವಿದೇಶದಲ್ಲಿ ಇರುವ ಭಾರತೀಯ ಪಿಂಚಣಿದಾರರು ಭಾರತೀಯ ರಾಯಭಾರಿ ಕಚೇರಿ ಅಥವಾ ಇಲ್ಲಿ ಕಾನ್ಸುಲೇಟ್ಗಳ ಮೂಲಕ ಸಲ್ಲಿಸಬಹುದು ಅಥವಾ ಜೀವನ ಪ್ರಮಾಣ ಪೋರ್ಟಲ್ನಲ್ಲಿ ನೇರವಾಗಿ ಡಿಜಿಟಲ್ ಆಗಿಸಬಹುದು. ಹಾಗಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಬೇರೆ ದೇಶದಲ್ಲಿದ್ದಾರೆ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ತಕ್ಷಣ ಶೇರ್ ಮಾಡಿ. ಇದರಿಂದ ಹಿರಿಯರು ಮತ್ತು ಅಂಗವಿಕಲರ ಮನೆಯಿಂದಲೇ ಡಿಜಿಟಲ್ ಆಗಿ ಸಲ್ಲಿಸಬಹುದು. ಕಚೇರಿಗೆ ಹೋಗಬೇಕಿಲ್ಲ. ಸಮಯ ಮತ್ತು ಪ್ರಮಾಣ ತೊಂದರೆ ಕಡಿಮೆ ಆಗುತ್ತೆ. ಪಿಂಚಣಿ ಸಹ ಸರಿಯಾಗಿ ನಿಮ್ಮ ಸಮಯಕ್ಕೆ ಬರುತ್ತೆ ಮತ್ತು ಇಲ್ಲಿ ಫೇಕ್ ಪೆನ್ಷನ್ ಕ್ಲೇಮ್ ತಪ್ಪಿಸುತ್ತೆ. ಮತ್ತು ಸಲ್ಲಿಸಿದ ಪ್ರಮಾಣ ಪತ್ರ 1 ವರ್ಷಕ್ಕೆ ಮಾತ್ರ ಮಾನ್ಯತೆ ಇರುತ್ತೆ. ಮುಂದಿನ ವರ್ಷ ಅದನ್ನ ಮತ್ತೆ ನೀವು ಸಲ್ಲಿಸಬೇಕು. ವೀಕ್ಷಕರೇ, ನೋಡಿ, ಇಂದು ನಾವು ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಹೊಸ ಸರ್ಕಾರದ ಬದಲಾವಣೆಗಳನ್ನ, ಜೀವನ ಪ್ರಮಾಣ ಪತ್ರದ ಹಾಗೂ ಇತರೆ 4 ಬದಲಾವಣೆಗಳನ್ನ ನಿಮಗೆ ತಿಳಿಸಿದ್ದೇವೆ. ಮತ್ತು 2026 ನಂತರನೂ ಕೂಡ ಈ ಒಂದು ಬದಲಾವಣೆಗಳು ಅಸ್ತಿತ್ವದಲ್ಲಿನೇ ಇರ್ತವೆ. ಪಿಂಚಣಿದಾರರು, ಹಿರಿಯರು, ವಿಧವಾ ವೇತನ ಪಡೆಯುತ್ತಿದ್ದಂತವರು, ಅಂಗವಿಕಲರು ಈ ಮಾಹಿತಿಯನ್ನ ಗಮನಿಸಿ ಪ್ರಮಾಣ ಪತ್ರ ಸಲ್ಲಿಸಿ ಮತ್ತು ಈ 4 ಪಿಂಚಣಿಯ ಬದಲಾವಣೆಗಳನ್ನ ಅನುಸರಿಸಿ ಹಾಗೂ ಈ 5ನೇ ಬದಲಾವಣೆ ಆಗಿರುವಂತಹ ಪಿಂಚಣಿಯ ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ ಸಲ್ಲಿಸಿ. ನಿಮ್ಮ ಪಿಂಚಣಿ ಹಣ ನಿಮ್ಮ ಹಕ್ಕು, ಅದನ್ನ ಕಾಯ್ದುಕೊಳ್ಳುವುದು ನಿಮ್ಮ ಜವಾಬ್ದಾರಿಯಾಗಿದೆ.